ಯಾರಿಗೆಲ್ಲ ಇರೆಗ್ಯುಲರ್ ಪೀರಿಯಡ್ ಇದೆ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ, ಹಾಗೆ ಫೆಲೋಪಿಯನ್ ಟ್ಯೂಬಲ್ಲಿ ಬ್ಲಾಕೇಜಸ್ ಇದೆ ಅನ್ನೋರು, ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸ್ಕಿಪ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ವಿದಿನ್ 1 ಮಂತಲ್ಲೇ ನೀವು ರಿಸಲ್ಟ್ನ ಕಾಣ್ತೀರಾ. ಇದನ್ನು ನಾನು ಒಂದು 5 to 6 ಮಂತ್ಸಿಂದ ಇದನ್ನು ಬಳಸ್ತಾ ಇದ್ದೀನಿ. ಸೊ ನಿಮಗೋಸ್ಕರ ವಿಡಿಯೋನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಇಲ್ಲಿ 4 ಥರದ ಸೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಹಾಗೆ ಬಿಳಿ ಎಳ್ಳು. ನೀವು ಎಳ್ಳಲ್ಲಿ ಬಿಳಿ ಎಳ್ಳು, ಕರಿ ಎಳ್ಳು, ಯಾವುದೇ ಎಳ್ಳು ಕೂಡ ತೊಗೊಳ್ಬೋದು. ಬಸ್ ಇವೆಲ್ಲ ಕಂಪಲ್ಸರಿ ನೀವು ತಗೊಳ್ಳೇಬೇಕಾಗುತ್ತೆ. ನಿಮ್ಮ ಡಯಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಳ್ಳೇಬೇಕಾಗುತ್ತೆ. ಮೊದಲನೇದಾಗಿ ಪಂಪ್ಕಿನ್ ಸೀಡ್ಸ್. ಇದರಲ್ಲಿ ನ್ಯೂಟ್ರಿಯನ್ಸ್ ಆಗಿರ್ಬೋದು, ಜಿಂಕ್, ಐರನ್, ಹೆಲ್ದಿ ಫ್ಯಾಟ್ ಮತ್ತು ಹಾರ್ಟ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶುಗರ್ ಇದ್ದವ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ಸ್ಲೀಪ್ ಕ್ವಾಲಿಟಿ, ನಮ್ಮ ನಿದ್ರೆಯನ್ನು ಕೂಡ ತುಂಬಾ ಚೆನ್ನಾಗಿ ಬರಲಿಕ್ಕೆ ಇದು ಪಂಪ್ಕಿನ್ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು 100 ಗ್ರಾಮ್ ತೊಗೊಂಡಿದ್ದೀನಿ. ಅದಕ್ಕೆ 120 ರೂಪಾಯಿ ಆಗುತ್ತೆ. 100 ಗ್ರಾಮ್ಗೆ 120 ರೂಪಾಯಿ ಆಗುತ್ತೆ ಪಂಪ್ಕಿನ್ ಸೀಡ್ಗೆ. ನೆಕ್ಸ್ಟ್ ಬಂದು ಸನ್ಫ್ಲವರ್ ಸೀಡ್. ಇದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಫೈಬರ್, ವಿಟಮಿನ್ ಇ, ಸ್ಕಿನ್, ಹೇರ್, ಲೋ ಕೊಲೆಸ್ಟ್ರಾಲ್ ಮತ್ತು ಥೈರಾಯ್ಡ್, ಬೋನ್ ಸ್ಟ್ರಾಂಗ್ ಇಡಲಿಕ್ಕೆ ಈ ಸನ್ಫ್ಲವರ್ ಸೀಡ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದನ್ನು ಅಷ್ಟೇ ನಾನು 100 ಗ್ರಾಮ್ನ ತೊಗೊಂಡಿದ್ದೀನಿ. ಎಲ್ಲವನ್ನು ಕೂಡ ನಾನು 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ಏನಿಲ್ಲ ಅಂದರೂ ನನಗೆ ಒಂದು 3 to 4 ಮಂತ್ಸ್ ಆಗುತ್ತೆ. ಅದಕ್ಕೆ 100 ಗ್ರಾಮಿಗೆ 53 ರೂಪಾಯಿ ಆಗುತ್ತೆ ಸನ್ಫ್ಲವರ್ ಸೀಡ್ಗೆ. ನಂತರ ಫ್ಲ್ಯಾಕ್ಸ್ ಸೀಡ್ಸ್. ಇದರಲ್ಲಿ ಒಮೆಗಾ 3 ಫ್ಯಾಟಿ ಇರುತ್ತೆ, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್, ಇಂಪ್ರೂವ್ ಡೈಜೆಷನ್, ವೇಟ್ ಮ್ಯಾನೇಜ್ಮೆಂಟ್, ಸಪೋರ್ಟ್ ಹಾರ್ಟ್ ಹೆಲ್ತ್ ಮತ್ತು ಸ್ಕಿನ್ಗೆ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಈ ಒಂದು ಫ್ಲ್ಯಾಕ್ಸ್ ಸೀಡ್ಸ್. ನಂತರ ಬಿಳಿ ಎಳ್ಳು ನಾರ್ಮಲಾಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ. ಇದರಲ್ಲಿ ಫೈಬರ್, ಪ್ರೋಟೀನ್, ಎಸೆನ್ಷಿಯಲ್ ಮಿನರಲ್ಸು ತುಂಬಾ ಹೇರಳವಾಗಿರುತ್ತೆ. ಇವನ್ನೆಲ್ಲನೂ ನಾವು ತಿನ್ನೋದ್ರಿಂದ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ನಾವು ಕನ್ಸೀವ್ ಆಗೋಕ್ಕಾಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗಾಗಿರ್ಬೋದು, ಹಾಗೆ ತುಂಬಾ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂತಹ ಮಿನರಲ್ಸ್ ಈ ಒಂದು 4 ಸೀಡ್ಸ್ ತಿನ್ನೋದ್ರಿಂದ ಆಗುತ್ತೆ. ನಾನು ಬಾದಾಮಿ ಜಸ್ಟ್ ಕಲರ್ಫುಲ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಇವನ್ನ ನಾನು 5 ಸ್ಪೂನನ್ನಾಗಿ ತೊಗೊಂಡಿದ್ದೀನಿ. ಎಲ್ಲವನ್ನು 5 ಸ್ಪೂನಾಗಿ ತೊಗೊಂಡ್ರೆ ಒಂದು 20 ಡೇಸ್ವರೆಗೂ ಕರೆಕ್ಟಾಗಿ ಆಗುತ್ತೆ. ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಈ ರೀತಿ ನಾನು ಒಂದು ಬಾಣಲಿನ ಇಟ್ಕೊಂಡು 3 ಇಂದ 4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಎಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್ ಸೀಡ್ ಆಗಿರ್ಬೋದು, ಇವೆಲ್ಲ ಈ ಸೀಡ್ಸ್ಗಳು ಬೇಗನೆ ಫ್ರೈ ಆಗುತ್ತವೆ. ಇವನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು, ಬಿಳಿ ಎಳ್ಳು ಬ್ರೌನಿಷ್ ಆಗಿ ಬರ್ತಾ ಇದೆ. ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೀವು ಬೇಕಂದರೆ ಇದನ್ನು ಹಾಗೇ ತಿನ್ಬೋದು, ಇಲ್ಲಾಂದರೆ ಮಿಕ್ಸಿ ಗ್ರೈಂಡಲ್ಲಿ ಗ್ರೈಂಡ್ ಮಾಡಿ ಕೂಡ ತಿನ್ಬೋದು. ನಾನಿಲ್ಲೇ ಕಂಪ್ಲೀಟಾಗಿ ಕೂಲ್ ಡೌನ್ ಆಗಿದೆ ನೋಡ್ತಾ ಇರ್ಬೋದು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ನೀವು ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ನೀವು ಹಾಗೆ ಸೀಡ್ ಸಮೇತನೇ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬಟ್ ಆಗೋದಿಲ್ಲ ನಿಮಗೆ ಅನ್ನೋದ ಈ ರೀತಿ ಪೌಡರ್ ಕೂಡ ಮಾಡ್ಕೊಳ್ಬೋದು. ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಡೈರೆಕ್ಟ್ ಸೀಡ್ಸ್ನ ಅದೇ ರೀತಿನ ತಿಂದುಬಿಡಿ. ಇದನ್ನು ನೀವು ಬೆಳಿಗ್ಗೆ ಟೈಮಲ್ಲಿ ಮಾತ್ರ ತಿನ್ನಬೇಕಾಗಿರುತ್ತೆ. ಖಾಲಿ ಹೊಟ್ಟೆಯಲ್ಲಿ ಡೈಲಿ ಒಂದೊಂದು ಸ್ಪೂನು ಒಂದು ಮಂತ್ ಕಂಟಿನ್ಯೂ ಆಗಿ ತೊಗೊಳ್ಳಿ. ಹಾಗೆ ನೀವು ವಿದಿನ್ 1 ಮಂತಲ್ಲಿ ರಿಸಲ್ಟ ಖಂಡಿತವಾಗ್ಲೂ ನೋಡ್ತೀರಾ. ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಪುಟ್ಟದಾಗಿರುವಂಥ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ.